ನೀವು ಎಷ್ಟೇ ಜಾನರ್ನ ಸಿನಿಮಾಗಳನ್ನು ನೋಡಿರಬಹುದು, ಆದರೆ ಥ್ರಿಲ್ಲರ್ ಜಾನರಲ್ಲಿ ಬರುವಂಥ ಸಸ್ಪೆನ್ಸ್ ಆರ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಕ್ಯಾಟಗರಿಯ ಸಿನಿಮಾಗಳು ಕೊಡೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಬೇರೆ ಯಾವ ಜಾನರ್ನ ಸಿನಿಮಾಗಳು ಕೊಡೋದಿಲ್ಲ. ಯಾಕಂದರೆ ಈ ರೀತಿಯ ಸಿನಿಮಾಗಳಲ್ಲಿ ಬರುವಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಆಡಿಯನ್ಸ್ನ ತಲೆ ಕೆಡಿಸೋದಲ್ಲದೆ ಫುಲ್ ಕನ್ಫ್ಯೂಸ್ ಮಾಡೋ ಶಕ್ತಿ ಈ ಸಿನಿಮಾಗಳಿಗಿದ್ದಾವೆ. ಸೊ ಅದಕ್ಕೆ ಅನಿಸುತ್ತೆ ಈ ಜಾನರ್ಗೆ ಅತಿ ಹೆಚ್ಚು ಆಡಿಯನ್ಸ್ ಇರೋದು. ಸೊ ಇದೇ ಥರ ಈ ಜಾನರ್ಗೆ ಸೇರೋ ಮೇಯ್ನಾಗಿ ಯೂಟ್ಯೂಬ್ನಲ್ಲೇ ಕನ್ನಡ ಭಾಷೆಯಲ್ಲಿ ಸಿಗೋ ಥ್ರಿಲ್ಲರ್ ಹಾಗೆ ಇನ್ವೆಸ್ಟಿಗೇಷನ್ ಮೂವೀಸ್ಗಳನ್ನು ನೋಡ್ಕೊಂಬರೋಣ. ನಂಬರ್ 5 ನಿಶ್ಶಬ್ದ. ಇದು 2020ಯಲ್ಲಿ ಬಂದಂಥ ತೆಲುಗಿನ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇಲ್ಲಿ 46 ವರ್ಷಗಳಿಂದ ಒಂದು ಹಾಂಟೆಡ್ ಹೌಸ್ ಆಗಿರೋ ಭೂತ ಬಂಗಲೆ ಇರುತ್ತೆ ಆ್ಯಂಡ್ ಅಲ್ಲಿ ಒಂದು ಫೇಮಸ್ ಆದಂಥ ಪೇಂಟಿಂಗ್ ಇರುತ್ತೆ. ಆ ಪೇಂಟಿಂಗ್ನ ನೋಡಿ ಮತ್ತೊಂದು ಪೇಂಟಿಂಗ್ ಮಾಡೋಕ್ಕೋಸ್ಕರ ಹೀರೋ ಹಾಗೆ ಹೀರೋಯಿನ್ ಅಲ್ಲಿಗೆ ಹೋಗ್ತಾರೆ ಆ್ಯಂಡ್ ಅವರಿಬ್ಬರು ಅಲ್ಲಿಗೆ ಹೋದ ನಂತರ ಅಲ್ಲಿ ಹೀರೋನ ಕೊಲೆ ಆಗುತ್ತೆ. ಸೊ ಇಲ್ಲಿಂದ ಒಂದು ಮರ್ಡರ್ ಮಿಸ್ಟ್ರಿ ಜೊತೆಗೆ ಸ್ಟಾರ್ಟ್ ಆಗೋ ಸ್ಟೋರಿ ಕೊನೆಗೆ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದೇ ಸಿನಿಮಾ. ಇದರಲ್ಲಿ ಥ್ರಿಲ್ಲರ್ ಜೊತೆಗೆ ಒಂದೊಳ್ಳೆ ಹಾರರ್ ಎಲಿಮೆಂಟ್ನ ಸಖತ್ತಾಗಿ ಯೂಸ್ ಮಾಡಿಕೊಂಡು ಸ್ಟೋರಿನ ಬರ್ಕೊಂಡಿರೋದ್ರಿಂದ ಎಂಡ್ ಆಫ್ ದಿ ಸಿನಿಮಾ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ನೋಡಿದಂಥ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ. ನಂಬರ್ 4 ವಿ. ಈ ಸಿನಿಮಾನು ಸಹ 2020ಯಲ್ಲಿ ಬಂದಂಥ ತೆಲುಗಿನ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದ ಕತೆ ವಿಷಯಕ್ಕೆ ಬರೋದಾದರೆ ಇದರಲ್ಲಿ ಮೇಯ್ನಾಗಿ 2 ಕ್ಯಾರೆಕ್ಟರ್ಸ್ಗಳಿರ್ತವೆ. ಒಂದು ಆದಿತ್ಯ, ಇನ್ನೊಂದು ವಿ. ಇದರಲ್ಲಿ ಆದಿತ್ಯ ಅನ್ನೋ ಪೊಲೀಸ್ ಆಗಿರ್ತಾನೆ, ಆದರೆ ವಿ ಒಬ್ಬ ಕಿಲ್ಲರ್. ಅಂದರೆ ಸೀರಿಯಸ್ ಆಗಿ ಕಂಟಿನ್ಯೂಸ್ ಆಗಿ ಸೀರಿಯಸ್ ಕೊಲೆಗಳನ್ನು ಮಾಡ್ತಾ ಇರ್ತಾನೆ. ಈ ಸೀರಿಯಸ್ ಆದ ಕೊಲೆಗಳನ್ನು ವಿ ಯಾಕೆ ಮಾಡ್ತಿರೋದು ಹಾಗೆ ಕೊನೆಗೆ ಈ ಆದಿತ್ಯ ವಿನ ಕಂಡು ಹಿಡಿತಾನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇದನ್ನು ಒಂದು ಥ್ರಿಲ್ಲರ್ ಸಿನಿಮಾ ಅನ್ನೋದಕ್ಕಿಂತ ಒಂದೊಳ್ಳೆ ರಿವೆಂಜ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಅನ್ಬೋದು. ಸಿನಿಮಾದಲ್ಲಿ ಅಂತ ಹೇಳಿಕೊಳ್ಳುವ ರೇಂಜಿಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಇಲ್ಲ ಅಂದರೂ ಸಿನಿಮಾದಲ್ಲಿ ಆವಾಗವಾಗ ಬರುವಂಥ ಥ್ರಿಲ್ಲಿಂಗ್ ಸೀನ್ಸ್ಗಳು ನಮ್ಮನ್ನು ಎಕ್ಸೈಟ್ ಮಾಡ್ತವೆ. ಸೊ ನೋಡಿ, ನೀವೇನಾದರೂ ಒಂದೊಳ್ಳೆ ಡೀಸೆಂಟ್ ಆಗಿರುವಂಥ ಥ್ರಿಲ್ಲರ್ ಸಿನಿಮಾನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾ ಒಂದು ಆಪ್ಷನ್ ಆಗಬಹುದು. ನಂಬರ್ 3 ಪೆಂಗ್ವಿನ್. ಇದು ಸಹ 2020ಯಲ್ಲಿ ಬಂದಂಥ ಫೀಮೇಲ್ ಲೀಡ್ ರೋಲ್ ಇರುವಂಥ ಒಂದು ತಮಿಳಿನ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಇರ್ತಾನೆ. ಇವನು ಸೀರಿಯಸ್ ಆಗಿ ಮಕ್ಕಳನ್ನು ಕಿಡ್ನಾಪ್ ಮಾಡಿ ಮರ್ಡರ್ ಮಾಡ್ತಾ ಇರ್ತಾನೆ. ಮುಂದೆ ಇವನು ಒಂದು ದಿನ ಸಿನಿಮಾದ ಹೀರೋಯಿನ್ ಆದ ಕೀರ್ತಿ ಸುರೇಶ್ ಮಗಳನ್ನೇ ಕಿಡ್ನಾಪ್ ಮಾಡ್ತಾನೆ. ಸೊ ಮುಂದೆ ಹೀರೋಯಿನ್ ತನ್ನ ಮಗುವನ್ನು ಈ ಸೀರಿಯಲ್ ಕಿಲ್ಲರಿಂದ ಕಾಪಾಡ್ಕೊಳ್ತಾಳೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಇದರಲ್ಲಿ ಒಂದೊಳ್ಳೆ ಸೈಕೋ ಥ್ರಿಲ್ಲರ್ ಸ್ಟೋರಿನ ಹಾರರ್ ಜೊತೆಗೆ ತುಂಬ ಸಖತ್ತಾಗಿ ಭಯಪಡಿಸೋ ರೀತಿ ತೋರಿಸಿದ್ದಾರೆ. ಅದು ಯಾವ ರೇಂಜಿಗೆ ಅಂದರೆ ಕೊನೆ ತನಕ ಸಿನಿಮಾ ಇಂಟ್ರೆಸ್ಟ್ನ ಹಾಗೆ ಕ್ಯೂರಿಯಾಸಿಟಿನ ಹೋಲ್ಡ್ ಮಾಡಿರುತ್ತೆ. ನೀವೇನಾದರೂ ಸೈಕೋ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ಇಷ್ಟಪಡೋರಾಗಿದ್ದರೆ ಈ ಸಿನಿಮಾ ವರ್ತ್ ವಾಚ್ ಸಿನಿಮಾ ಅಂತೀನಿ. ನಂಬರ್ 2 ಎವರು. ಇದು 2019ನಲ್ಲಿ ಬಂದಂಥ ತೆಲುಗಿನ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸೀರಿಯಸ್ಲಿ ನಾನು ಎಷ್ಟೋ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ನೋಡಿದ್ದೀನಿ, ಆದರೆ ಈ ಸಿನಿಮಾ ತಲೆ ಕೆಡಿಸಿದ ರೀತಿ ಬೇರೆ ಯಾವ ಸಿನಿಮಾನೂ ಕೂಡ ತಲೆ ಕೆಡಿಸಿರಲಿಲ್ಲ. ಯಾಕಂದರೆ ಇದರಲ್ಲಿರುವಂಥ ಟ್ವಿಸ್ಟ್ಗಳನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಿರೋಕ್ಕಾಗೋದಿಲ್ಲ, ಆ ರೇಂಜ್ಗೆ ಇರುತ್ತೆ. ಸಿನಿಮಾದಲ್ಲಿ ಒಬ್ಬಳು ಹುಡುಗಿ ಮರ್ಡರ್ ಮಾಡಿರ್ತಾಳೆ. ಅಂದರೆ ಅವಳು ಆ ಮರ್ಡರ್ನ ಬೇಕಂತ ಮಾಡಿರೋದಿಲ್ಲ, ಅವಳ ಮೇಲೆ ರೇಪ್ ಅಟೆಂಪ್ಟ್ ಆಯಿತು, ಆದ್ದರಿಂದ ಆತ್ಮರಕ್ಷಣೆಗೋಸ್ಕರ ಮರ್ಡರ್ ಮಾಡಿದೆ ಅಂತ ಹೇಳ್ತಾಳೆ. ಸೊ ಮುಂದೆ ಇವಳು ಈ ಕೇಸಿಂದ ಹೊರಬರೋಕ್ಕೋಸ್ಕರ ಒಬ್ಬಳು ಕರಪ್ಟೆಡ್ ಆಫೀಸರ್ನ ಅಪ್ರೋಚ್ ಮಾಡ್ತಾಳೆ. ಆ್ಯಕ್ಚುಲಿ ಸಿನಿಮಾದಲ್ಲಿ ಈ ರೇಪ್ ಆ್ಯಂಡ್ ಮರ್ಡರ್ನ ಹಿಂದೆ ಬೇರೆ ಕಥೆನೇ ಇರುತ್ತೆ. ಕೊನೆಗೆ ಸಿನಿಮಾದಲ್ಲಿ ಈ ಕರೆಕ್ಟೆಡ್ ಆಫೀಸರ್ಗೆ ಈ ಮರ್ಡರ್ ಕೇಸ್ ಹೇಗೆ ಕನೆಕ್ಟ್ ಆಗಿರುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸೀರಿಯಸ್ಲಿ ನಾನು ಈ ಸಿನಿಮಾದ ಬಗ್ಗೆ ಒಂದೇ ಒಂದು ವರ್ಡ್ ಹೇಳ್ತೀನಿ, ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂದರೆ ನಿಮ್ಮ ಲೈಫ್ನಲ್ಲಿ ಒಂದೊಳ್ಳೆ ಥ್ರಿಲ್ಲರ್ ಸಿನಿಮಾನ ಮಿಸ್ ಮಾಡ್ಕೊಂಡಿರೋದಂತೂ ಪಕ್ಕಾ. ಸೊ ನಾನು ಈ ರೀತಿ ಹೇಳ್ತಿದ್ದೀನಿ ಅಂದರೆ ಸಿನಿಮಾ ಯಾವ ರೇಂಜಿಗೆ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇದುವರೆಗೂ ನೋಡಿಲ್ಲ ಅಂದರೆ ಸಿನಿಮಾ ಯೂಟ್ಯೂಬ್ನಲ್ಲೇ ಕನ್ನಡದಲ್ಲೇ ಸಿಗುತ್ತೆ, ಆದಷ್ಟು ಬೇಗ ಕವರ್ ಮಾಡಿಬಿಡಿ. ನಂಬರ್ 1 ಏಜೆಂಟ್ ಸಾಯಿ ಶ್ರೀನಿವಾಸ್ ಆತ್ರಯ. ಇದು ಸಹ 2019ನಲ್ಲಿ ಬಂದಂಥ ತೆಲುಗಿನ ಒಂದು ಡಿಟೆಕ್ಟಿವ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದಲ್ಲಿರುವಂಥ ಮೇನ್ ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ಕೊಂಡಿರೋ ರೀತಿ ಆಗಿರ್ಬೋದು, ಅದರ ರೈಟಿಂಗ್ ಆಗಿರ್ಬೋದು ತುಂಬ ಡಿಫ್ರೆಂಟ್ ಆಗಿರೋದಲ್ಲದೆ ಸ್ಟೋರಿನೂ ಕೂಡ ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ.
ಇಲ್ಲಿ ಹೀರೋ ಆದ ಆತ್ರೇಯ ಏಜೆಂಟ್ ಆಗಿರ್ತಾನೆ. ಇವನ ಹತ್ತಿರ ಯಾವುದೇ ಕೇಸ್ ಇಲ್ಲದೆ ಸಣ್ಣ ಪುಟ್ಟ ಕೇಸ್ಗಳನ್ನು ಡೀಲ್ ಮಾಡ್ತಾ ಇರ್ತಾನೆ. ಸೊ ಈ ರೀತಿ ಟೈಮ್ ಪಾಸ್ ಮಾಡ್ತಿರೋ ನಮ್ಮ ಏಜೆಂಟ್ ಹತ್ರ ಒಂದು ದೊಡ್ಡ ಕೇಸ್ ಬರುತ್ತೆ. ಆ್ಯಂಡ್ ಆ ಕೇಸ್ ಏನು ಅಂದರೆ ಮಿಸ್ಟೀರಿಯಸ್ ಆದ ಡೆಡ್ ಬಾಡಿಗಳು ರೈಲ್ವೆ ಟ್ರ್ಯಾಕ್ ಮೇಲೆ ಬೀಳ್ತಾ ಇರ್ತವೆ. ಆ್ಯಂಡ್ ಆ ಬಾಡಿಗಳು ಅಲ್ಲಿ ಯಾಕೆ ಬರ್ತಿದ್ದಾವೆ, ಹಾಗೆ ಆ ಬಾಡಿಗಳನ್ನು ಅಲ್ಲಿಗೆ ಯಾರು ತಂದು ಹಾಕ್ತಿದ್ದಾರೆ ಅನ್ನೋದನ್ನು ಕಂಡು ಹಿಡಿಬೇಕಾಗಿರುತ್ತೆ. ಸೊ ಮುಂದೆ ಇನ್ವೆಸ್ಟಿಗೇಷನಿಗಂತ ಇಳಿಯೋ ನಮ್ಮ ಏಜೆಂಟ್ ಹೇಗೆಲ್ಲ ಮಾಡಿ ಈ ಕೇಸ್ನ ಸಾಲ್ವ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ನಿಮ್ಮಲ್ಲಿ ಆಲ್ಮೋಸ್ಟ್ ಈ ಕಾಮಿಡಿ ಡಿಟೆಕ್ಟಿವ್ ಮೂವೀಸ್ನ ನೋಡಿಯೇ ಇರ್ತೀರಾ. ನೋಡಿಲ್ಲ ಅಂದರೆ ನೋಡಿ, ಸಿನಿಮಾ ಯೂಟ್ಯೂಬ್ನಲ್ಲೇ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಯೂಟ್ಯೂಬ್ನಲ್ಲಿ ನೋಡಿದಂಥ ಒನ್ ಆಫ್ ದಿ ಬೆಸ್ಟ್ ಥ್ರಿಲ್ಲರ್ ಕ್ಯಾಟಗರಿಗೆ ಸೇರುವಂಥ ಮೂವೀಸ್ಗಳು. ಸೊ ಇವುಗಳನ್ನು ಬಿಟ್ಟು ನೀವು ಯೂಟ್ಯೂಬ್ನಲ್ಲೇ ನೋಡಿದಂಥ ನಿಮ್ಮ ಫೇವ್ರೆಟ್ ಥ್ರಿಲ್ಲರ್ ಸಿನಿಮಾ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.